ಎಲ್ಲದಕ್ಕಿಂತ ನಾನು ತಿಳ್ಕೊಳ್ತೀನಿ, ನಾನೇ ಸೀನಿಯರ್ ಅಂತ. ಗಮನವಾಗಿ 2 ಮಾತು ಕೇಳಬೇಕು, ಅನುಭವದ ಮಾತು ಹೇಳ್ತೀನಿ ಅಷ್ಟೇ. बिस्मिल्लाहिर्रहमानिर्रहीम, सलाम अलैकुम। मौजूद हजरत और बहनों भाइयों, और उर्दू से कन्नड़ में बोलता हूँ क्योंकि तो मेरे तेलुगु भाई बहुत हैं। स्नेहितरे, ನಾನು ಇದು ಶ್ರೀ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಪ್ರಯುಕ್ತ ಜಯಂತಿ ಪ್ರಯುಕ್ತ ಮತ್ತು ನಮ್ಮ ಕರ್ನಾಟಕ ವೇದಿಕೆ ರಕ್ಷಣಾ ವೇದಿಕೆ ಮತ್ತು ನಮ್ಮ CJED ಇದರಿಂದ ಈ ಒಂದು ಕಾರ್ಯಕ್ರಮವನ್ನು ನನಗೆ ಆಹ್ವಾನಿಸೋಕ್ಕೆ ಭಾಳ ಸಂತೋಷ ಆಗಿದೆ. ಇದು ಮುಖ್ಯವಾಗಿ ನಾನು ಯಾಕಂದರೆ ಅಂಬೇಡ್ಕರು ಎಲ್ಲರಿಗೂ ಗೊತ್ತು, ಅವರು ಸಂವಿಧಾನ ಮೇಲೇ ನಾವೆಲ್ಲ ಹೋಗ್ತಾ ಇರೋದು, ಅದಕ್ಕೆ ನಾವು ಮರೆಯೋಕ್ಕಾಗೋದಿಲ್ಲ. ಈಗ ಫಸ್ಟ್ ನಾನು ಪಾಯಿಂಟ್ ಬರ್ತೀನಿ. ಮುಖ್ಯವಾಗಿ ನಾವು ಆರೋಗ್ಯವೇ ಮಹಾಭಾಗ್ಯ ಅಂತ. ಈಗ ಸಂಶೋಧನೆ ಆಸ್ಪತ್ರೆಯಿಂದ ನೀವು ಒಂದು ಕಾರ್ಯಕ್ರಮ ಹಮ್ಮಿಸ್ಕೊಂಡಿದ್ದೀವಿ, ಭಾಳ ಒಳ್ಳೆಯದು. ಈ ರೋಗ ಅನ್ನೋದು ನೋಡ್ರಿ ಭಾಳ ಇಂಪಾರ್ಟೆಂಟು. ರೋಗ ಅನ್ನೋದು ಚಿಕ್ಕ ಮಕ್ಕಳಿಂದ ವಯಸ್ಸಾಗರು ಬರುತ್ತೆ. ಅವ್ರಿಗೆ ಬರಬೇಕು, ಸೋಕಾರಿಗೆ ಬಡವರಿಗೆ ಅದೇನಿಲ್ಲ. ಅದು ಯಾವಾಗ ಬೇಕಾದ್ರೆ ಬರ್ಬೋದು, ಯಾವಾಗ ಬೇಕಾದ್ರೆ ತಗೊಂಡು ಹೋಗ್ಬೋದು. ಆದರೆ ನಾವು ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಆರೋಗ್ಯ ಹೇಗೆ ನೋಡ್ಕೋಬೇಕಂತ. ಫಸ್ಟು ಯೋಗಿ, ಆಮೇಲೆ ಭೋಗಿ, ಆಮೇಲೆ ರೋಗಿ ಆಗಿಬಿಡ್ತಾನೆ. ಈಗ ಇನ್ನೊಂದು ಮಾತು ಹೇಳಬೇಕಾದ್ರೆ, ನೀವು ನಾನು ಹಳೆ ಮಾತು ಹೇಳ್ತೀನಿ. ಮೊದಲೆಲ್ಲ ನೋಡಿ ಕಷ್ಟಪಟ್ಟು ಹೇಗಿದ್ರು ಜನರು 80 ವರ್ಷ 100 ವರ್ಷದ ಮೇಲೆ ಹೋಗ್ತಾಯಿದ್ರು. ಈಗ 50 ದಾಟ್ರೆ ಬೋನಸ್ನಲ್ಲಿ ಇರ್ತಾರೆ. ಯಾಕಂದರೆ ನಾವು ಕಷ್ಟಪಡೋದಿಲ್ಲ. ಏನಿದ್ರು ನಾವು ತಿಂತಾ ಇರೋದೇ ಕೆಮಿಕಲ್ಸು. ಇದು ಒಳ್ಳೆಯ ಆರೋಗ್ಯ ಇಲ್ಲ, ಕೌದಂಗಿಲ್ಲ, ಕೆಮಿಕಲ್ಸ್ ಹಾಕಿ ಎಲ್ಲ ಆಗುತ್ತೆ. ಅದಕ್ಕೆ ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಕಾಪಾಡಿಕೊಂಡು ಮುಂದಕ್ಕೆ ನಾವು ನಡ್ಕೋಬೇಕಂತ ಈ ಸಂದರ್ಭಕ್ಕೆ ಅವಕಾಶ ಮಾಡೋದಕ್ಕೆ ನಿಮಗೆಲ್ಲ ಧನ್ಯವಾದ ಹೇಳ್ತೀನಿ. ಈಗ ಮುಖ್ಯವಾಗಿ ಇಂಥ ಕಾರ್ಯಕ್ರಮಗಳು ಆವಾಗ ಹಮ್ಮಿಕೊಂಡು ಎಲ್ಲರಿಗೆ ಜನಗಳ ಗಮನಕ್ಕೆ ಹೋಗಲಿ ಅಂತ ಹೇಳಿ ಆಶಿಸುತ್ತಾ 2 ಮಾತನ್ನು ಮುಗಿಸ್ತೀನಿ.